ಚಿರೋದಯ ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ನಮ್ಮ ಕ್ಲಿನಿಕ್ನಲ್ಲಿ ಆರೋಗ್ಯ ಅಧಿಕಾರಿಗಳ ನಿರ್ಲಕ್ಷ್ಯ ವೀಕ್ಷಿಸಿರಿ. ಕಳೆದ ನಿವಾಸಿಗಳು, ದಿನಗೂಲಿ ಕಾರ್ಮಿಕರು ಹಾಗೂ ಸಮಾಜದಲ್ಲಿರುವ ಇತರ ದುರ್ಬಲ ವರ್ಗಗಳಿಗೆ ಸುಲಭವಾಗಿ ವೈದ್ಯಕೀಯ ಸೇವೆ ದೊರಕಿಸಬೇಕು ಎನ್ನುವ ಉದ್ದೇಶದಿಂದ ನಮ್ಮ ಕ್ಲಿನಿಕ್ ಕರ್ನಾಟಕ ರಾಜ್ಯದಲ್ಲಿ 2022ರಲ್ಲಿ ಪ್ರಾರಂಭವಾಗಿವೆ. ಸರ್ಕಾರದ ಉದ್ದೇಶ ಒಳ್ಳೆಯದಾಗಿದೆ, ಆದರೆ ಆರೋಗ್ಯ ಅಧಿಕಾರಿಗಳ ಹಾಗೂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಗ್ರಾಮೀಣ ಭಾಗದ ಜನರಿಗೆ ಈ ಯೋಜನೆಯ ಸೇವೆಗಳು ಸಿಗುತ್ತಿಲ್ಲ. ಇದಕ್ಕೆ ಒಂದು ತಾಜಾ ಉದಾಹರಣೆ ಕಾಗವಾಡ ತಾಲೂಕಿನ ಐನಾಪುರ ಪಟ್ಟಣದ ಇಂದಿರಾನಗರದಲ್ಲಿರುವ ನಮ್ಮ ಕ್ಲಿನಿಕ್. ಐನಾಪುರ ಪಟ್ಟಣದ ಕೂಗಾಳಿತ ದೂರದಲ್ಲಿ ಇಂದಿರಾನಗರ ಇದೆ. ಇಂದಿರಾನಗರದ ಲಕ್ಷ್ಮೀ ಗುಡಿ ಹತ್ತಿರ ನಮ್ಮ ಕ್ಲಿನಿಕ್ ಶುರು ಇರುತ್ತದೆ. ಆದರೆ ಕ್ಲಿನಿಕ್ ನಲ್ಲಿ ಡಾಕ್ಟರ್ ಹಾಗೂ ನರ್ಸ್ ಸಿಬ್ಬಂದಿ ಇರುವುದಿಲ್ಲ. ಮುಂಜಾನೆ ಪೀನು ಬರ್ತಾನೆ, ಕಸ ಗುಡಿಸ್ತಾನೆ, ಮತ್ತೆ ಸಾಯಂಕಾಲ ಬಂದ್ ಮಾಡಿ ತನ್ನ ಮನೆಗೆ ಹೋಗ್ತಾನೆ. ಆದರೆ ನಮ್ಮ ಕ್ಲಿನಿಕ್ ನಲ್ಲಿ ಡಾಕ್ಟರ್ ಹಾಗೂ ನರ್ಸ್ಗಳ ವ್ಯವಸ್ಥೆ ಇರುವುದಿಲ್ಲ. ಈ ಕ್ಲಿನಿಕ್ ಪ್ರಾರಂಭವಾಗಿ ಸುಮಾರು ತಿಂಗಳು ಕಳೆದಿವೆ. ಇದಕ್ಕೆ ಆರೋಗ್ಯ ಇಲಾಖೆ ಹಾಗೂ ಆರೋಗ್ಯ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಎಂದು ಜನರು ಮಾತನಾಡುತ್ತಿದ್ದಾರೆ. ಈ ಕ್ಲಿನಿಕ್ ನಲ್ಲಿ ಔಷಧಿ, ಸಲಾನಿ ಬಾಟ್ಲುಗಳು, ಪೀಠೋಪಕರಣಗಳ ವ್ಯವಸ್ಥೆ ಸರ್ಕಾರ ಒದಗಿಸಿದೆ. ಆದರೆ ಇವುಗಳ ಬಳಕೆ ಮಾಡಲು ಸಿಬ್ಬಂದಿಗಳ ವ್ಯವಸ್ಥೆ ಯಾಕೆ ಮಾಡಿಲ್ಲ ಎಂದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ನಮ್ಮ ಕ್ಲಿನಿಕ್ಗಳಲ್ಲಿ ಡಾಕ್ಟರ್ ನರ್ಸ್ಗಳು ಇದ್ದಾರೆ ಅಥವಾ ಇಲ್ಲ, ಸರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅಥವಾ ಇಲ್ಲ ಎಂಬುದು ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಗಮನ ಹರಿಸಬೇಕಾಗಿರುವುದು ತುಂಬಾ ಅವಶ್ಯಕವಾಗಿದೆ. ಸರ್ಕಾರದ ಯೋಜನೆಗಳು ಗ್ರಾಮೀಣ ಭಾಗದ ಜನರಿಗೆ ತಲುಪಿಸುವ ಕೆಲಸ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಮಾಡಬೇಕಾಗಿದೆ. ಕಾಗದಲ್ಲಿ ಮಾತ್ರ ಸರ್ಕಾರಿ ಯೋಜನೆಗಳು ಇರಬಾರದು. ಅವು ಬಡಜನರಿಗೆ, ದಿನ ಕೂಲಿ ಕಾರ್ಮಿಕರಿಗೆ, ದಿನದಲ್ಲಿದ್ದರಿಗೆ ತಲುಪಿಸುವ ಕೆಲಸ ಸರ್ಕಾರ ಮಾಡಬೇಕಾಗಿದೆ. ಐನಾಪುರ ಪಟ್ಟಣದ ಇಂದಿರಾನಗರದಲ್ಲಿರುವ ನಮ್ಮ ಕ್ಲಿನಿಕ್ನಲ್ಲಿ ವೈದ್ಯಕೀಯ ಅಧಿಕಾರಿ, ನರ್ಸ್, ಲ್ಯಾಬ್ ಟೆಕ್ನಿಷಿಯನ್ ನೇಮಕ ಮಾಡಿ ಬಡಜನರಿಗೆ, ದಿನಗೂಲಿ ಕಾರ್ಮಿಕರಿಗೆ, ದಿನದಲಿತರಿಗೆ ವೈದ್ಯಕೀಯ ಸೇವೆ ಸಿಗುವಂತೆ ಆರೋಗ್ಯ ಇಲಾಖೆ ಮಾಡಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಎಲ್ಲರೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗಿ ಮತ್ತೆ ಆಶೀರ್ವದಿಸಿ.